ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿನಲ್ಲಿ ಹಯಗ್ರೀವ ಮಾಡೋದು ನೋಡೋಣ. ಮಾಡೋದು ತುಂಬ ಸುಲಭ, ಅಷ್ಟೇ ರುಚಿಯಾಗಿರುತ್ತೆ. ಮೊದಲಿಗೆ ಕಡಲೆಬೇಳೆ ಬೇಯಿಸ್ಕೊಳ್ಳೋಣ. ನಾನಿಲ್ಲಿ ಕುಕ್ಕರಲ್ಲೇ ಬೇಯಿಸ್ಕೊತಾ ಇದ್ದೀನಿ. ನಾನು 1 ಕಪ್ ಕಡಲೆಬೇಳೆ ತೊಳೆದು ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. 1 ಕಪ್ ಕಡಲೆಬೇಳೆಗೆ ಒಂದು 3 ಕಪ್ಪಷ್ಟು ನೀರು ಹಾಕಿ ಕಡಲೆಬೇಳೆನ ಬೇಯಿಸ್ಕೊಳ್ಳೋಕೆ ಇಟ್ಕೊಳ್ಳೋಣ. ಇಲ್ಲಿ ಪ್ಯಾನಿಗೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ನಿಮ್ಮಿಷ್ಟದ ಪ್ರಕಾರ ಎಷ್ಟಾದರೂ ಹಾಕ್ಕೋಬೋದು. ಎಷ್ಟು ಹಾಕ್ಕೊಂಡು ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪ ಗೋಡಂಬಿ, ಸ್ವಲ್ಪ ಹುರ್ಕೊಳ್ಳೋಣ ಚೆನ್ನಾಗಿ. ಸ್ವಲ್ಪ ದ್ರಾಕ್ಷಿ, ಇಂಥದ್ದೇ ಡ್ರೈ ಫ್ರೂಟ್ಸ್ ಹಾಕಬೇಕು ಅಂತ ಏನೂ ಇಲ್ಲ. ಡ್ರೈ ಫ್ರೂಟ್ಸ್ ನೀವು ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಬೆಂದಿದೆ. ಯಾವ ಕಪ್ಪಲ್ಲಿ ನಾನು ಕಡಲೆಬೇಳೆ ಹಾಕ್ಕೊಂಡಿದ್ದೀನೋ ಅದೇ ಕಪ್ಪಲ್ಲಿ 3/4 ಕಪ್ಪಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲದಲ್ಲಿ ಏನಾದರೂ ಗಲೀಜಿದ್ದರೆ ಸೋಸಿ ತೊಗೊಳ್ಳಿ. ನಾನು ಇದರಲ್ಲೇನೋ ಬೆಲ್ಲದಲ್ಲಿ ಗಲೀಜಿರಲಿಲ್ಲ, ಹಾಗೆ ಹಾಕಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ, ತೆಂಗಿನಕಾಯಿ ಬದಲು ಕೊಬ್ಬರಿನೂ ಹಾಕಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಆದರೆ ಹಸಿ ತೆಂಗಿನಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ಇದು ಜಾಸ್ತಿ ಮಾಡೋದು ಬರೀ ದೇವ್ರ ಪ್ರಸಾದಕ್ಕೆ ಅಂತಲೇ, ನೈವೇದ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. 1 ಕಪ್ ಕಡಲೆಬೇಳೆಗೆ 1 ಕಪ್ಪು ಬೆಲ್ಲ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಸಿಹಿ ತಿನ್ನೋರಾದರೆ 1 ಕಪ್ಪಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ಸಿಹಿ ಕಡಿಮೆ. ಏನು ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿ, ಗೋಡಂಬಿ, ಇನ್ನೊಂದು 2 ಸ್ಪೂನಷ್ಟು ತುಪ್ಪ ಅದರಲ್ಲೇ ಹಾಕಿ ಸೇರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ನನ್ನ ಫಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.